interface DC motor and rotate it in a clockwise and anti-clockwise direction ಅಂತ ಐತಿ ಹೌದ್ರಿ. ಓಕೆ ಇಲ್ಲೇ ನೋಡ್ರಿ ಎರಡು ಮೆಥಡ್ ಡಿಫೈನ್ ಮಾಡೈತಿ, ಒಂದು ಕ್ಲಾಕ್ವೈಸು ಒಂದು ಆ್ಯಂಟಿ ಕ್ಲಾಕ್ವೈಸು. ದೀಸ್ ಆರ್ ದ ಯೂಸರ್ ಡಿಫೈನ್ ಮೆಥಡ್ಸು. ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಡ್ರಿ. ಈಗ ನಾ ಏನು ಮಾಡಿದೆ ಅಂದ್ರೆ ಕ್ಲಾಕ್ ಅಂಡರ್ಸ್ಕೋರ್ ವೈಸ್ ಅಂತ ಮಾಡೀನಿ, ಇನ್ನೊಂದು ಎ ಕ್ಲಾಕ್ ಅಂಡರ್ಸ್ಕೋರ್ ವೈಸ್ ಅಂತ ಮಾಡೀನಿ. ಓಕೆ ಅದ್ರ ಜೊತೆಗೆ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡೀನಿ. ದಟ್ ವೇರಿಯೇಬಲ್ ನೇಮ್ ಈಸ್ ಅನ್ಅಸೈನ್ಡ್ ಲಾಂಗ್ ಐ. ದ ವೇರಿಯೇಬಲ್ ನೇಮ್ ಈಸ್ ಅನ್ಅಸೈನ್ಡ್ ಅಂದ್ರೆ ಸೈನ್ ಓನ್ಲಿ ಪಾಸಿಟಿವ್, ಲಾಂಗ್ ಅಂದ್ರೆ ನೋ ಲಿಮಿಟ್, ಲಾಂಗ್ ವೇರಿಯೇಬಲ್ ಆ್ಯಂಡ್ ವೇರಿಯೇಬಲ್ ನೇಮ್ ಈಸ್ ಐ. ತಿಳಿತಾ ಪೂಜಾ? ಸೇ ಎಸ್ ಆರ್ ನೋ? ಓಕೆ ಓಕೆ. ಇಂಟ್ ಮೇನ್ ದಿಸ್ ದ ಮೇನ್ ಮೆಥಡ್. ಸೊ ಇಲ್ಲಿ ಐ ಹ್ಯಾವ್ selected the pin configurations for a general purpose output and input for the DC motor. Okay, DC motor control the directions endandre ಒಂದು anti clockwise and anti clockwise. The pin number 26 is for the general purpose input output, ಒಂದು ಇನ್ನೊಂದು pin number 24 ಒಂದು ಇನ್ಪುಟ್ಟಿಗೆ ಒಂದು ಔಟ್ಪುಟ್ಟಿಗೆ, that is also general purpose input output. ಇದ್ರೊಳಗೆ see 26 and 24 are the functional input output directions on the address 040000 and 010. These are the address. Okay, ಸೊ ಅದಾದಮೇಲೆ ನಾನು ವೈಲ್ ಲೂಪ್ ತೊಗೊಂಡಿನಿ. ನಿಮ್ಗೆ ಆಲ್ರೆಡಿ ಹೇಳಿ ವೈಲ್ ಲೂಪ್ ಅಂತಂದ್ರೆ ದ ಮೋಟರ್ ವಿಲ್ ರೊಟೇಟ್ ಇನ್ ದ ಕಂಟಿನ್ಯೂಸ್. ಒಂದು ಸ್ವಲ್ಪ ರೊಟೇಟ್ ಆಗಿ ಸ್ಟಾಪ್ ಆಗಲ್ಲ, ಅದು ಆಲ್ವೇಸ್ ಇಟ್ ರೊಟೇಟಿಂಗ್. ಸೊ ಇನ್ನು ವೈಲ್ ಲೂಪ್ ವೈಲ್ 1 ಅಂತ ತೊಗೊಂಡಿನಿ ಅಂದರೆ ಇಟ್ ರೊಟೇಟ್ಸ್ ಇನ್ ಅ ಕಂಟಿನ್ಯೂಸ್ ಮ್ಯಾನರ್. ಸೊ ಹಿಯರ್ ಐ ಹ್ಯಾವ್ ಕಾಲ್ಡ್ ಕ್ಲಾಕ್ ಅಂಡರ್ಸ್ಕೋರ್ ವೈಸ್. ಇಟ್ ಈಸ್ ಆಲ್ರೆಡಿ ಡಿಫೈನ್ಡ್ ಇನಿಷಿಯಲಿ ಕ್ಲಾಕ್ ಅಂಡರ್ಸ್ಕೋರ್ ವೈಸ್. ಸೊ ಇದಕ್ಕೆ ಓನ್ಲಿ ದ ಡೆಫಿನೇಷನ್ ಈಸ್ ಐತಿಲ್ಲೇ. ಅದಕ್ಕೆ ಕೆಲಸ ಎಲ್ಲೈತೆ ಅಂತಂದ್ರೆ ಜಸ್ಟ್ ಕಮ್ ಔಟ್ ಆಫ್ ದಿಸ್ ಮೇನ್ ವೈಲ್ ಲೂಪ್. ಇಲ್ಲೇ ಕ್ಲಾಕ್ ಅಂಡರ್ಸ್ಕೋರ್ ವೈಸಿಗೆ ಫಂಕ್ಷನ್ ಐತಿ. ಸಿ ಒನ್ಸ್ ಯುವರ್ ಕಂಟ್ರೋಲ್ ಈಸ್ ಪಾಯಿಂಟಿಂಗ್ ಟು ದಿ ಕ್ಲಾಕ್ ಅಂಡರ್ಸ್ಕೋರ್ ವೈಸ್, ಆಟೋಮೆಟಿಕಲಿ ಇಲ್ಲಿ ಮೇನ್ ಮೆಥಡ್ ಒಳಗೆ ಕ್ಲಾಕ್ ಅಂಡರ್ಸ್ಕೋರ್ ವೈಸಿಗೆ ಹೋದ್ರೆ ಯುವರ್ ಕಂಟ್ರೋಲ್ ವಿಲ್ ಬಿ ಸ್ವಿಚ್ಡ್ ಟು ದ ಫಂಕ್ಷನಾಲಿಟಿ ಆಫ್ ದ ಕ್ಲಾಕ್ ಅಂಡರ್ಸ್ಕೋರ್ ವೈಸ್. ಅದು ಎಲ್ಲೈತಲ್ಲ ಫಂಕ್ಷನ್ನು ಅಲ್ಲಿಗೆ ಬರ್ತಾ. ಸೊ ದಿಸ್ ಈಸ್ ದ ವೈಡ್ ಅಂಡರ್ಸ್ಕೋರ್ ಕ್ಲಾಕ್. ಕಾಣಿಸತೈತಿ? ಕ್ಯಾನ್ ಯು ಸಿ ದಿಸ್ ಒನ್? ನೆಕ್ಸ್ಟ್ see here LPC underscore GPI1, that is the P1.24 pin number, that is off, andre motor presently it off irtati. Okay, and this address and this pin numbers are fixed. You cannot change this address and pin number because already the DC motor is embedded on the kit with the same pin number and same address. Okay, so for I is equal to 0, I is less than or equal to 10,000, I plus plus. Okay, this is the delay variable. Already it is declared initially, so without a declaration we cannot use the variables. So it is already declared, so ಅದನ್ನು ನಾವಿಲ್ಲಿ ಯೂಸ್ ಮಾಡಿವಿ. ಓಕೆ, ಸೊ ಅವಾಗ ಏನಾಗುತ್ತಾ, ಫಸ್ಟ್ ಡಿಲೇ ಬಂದ ತಕ್ಷಣ 10,000 ನ್ಯಾನೋ ಸೆಕೆಂಡ್ ಡಿಲೇ ಆದ ತಕ್ಷಣ ಫಸ್ಟ್ ಕಾಯಿಲ್ ಆನ್ ಆಗುತ್ತೆ, ದೆನ್ ಮೋಟರ್ ಆನ್ ಆಗುತ್ತೆ. ಸಿ ಯು ಆಲ್ರೆಡಿ ಅವೇರ್ ಆಫ್ ಹೌ ದ ಮೋಟರ್ ಈಸ್ ವರ್ಕಿಂಗ್. ವೆನ್ ಎವರ್ ದ ಕರೆಂಟ್ ಪಾಸಿಂಗ್ ಥ್ರೂ ದ ಕಾಯಿಲ್, ಫಸ್ಟ್ ಕಾಯಿಲ್ ಆನ್ ಆಗುತ್ತೆ, ದ ಕರೆಂಟ್ ವಿಲ್ ಫ್ಲೋ ಥ್ರೂ ದ ಕಾಯಿಲ್. ಕಾಯಿಲ್ ಒಳಗೆ ಕರೆಂಟ್ ಆದ ತಕ್ಷಣ ಫ್ಲಕ್ಸ್ ಜನರೇಟ್ ಆಗುತ್ತೆ. ದ್ಯಾಟ್ ಫ್ಲಕ್ಸ್ ವಿಲ್ ಸ್ಟಾರ್ಟ್ಸ್ ದ ಮೋಟರ್ ವಿಲ್ ರೊಟೇಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ದಿಸ್ ಅಡ್ರೆಸ್ ಒಳಗೆ ಕಾಯಿಲ್ ಆನ್ ಆಗುತ್ತೆ ಆ್ಯಂಡ್ ಫಾರ್ ದಿಸ್ ಅಡ್ರೆಸ್ ದ ಮೋಟರ್ ವಿಲ್ ಬಿ ಆನ್ ಆಗುತ್ತೆ. ಸೊ ಇದು ಯಾವುದಾಗುತ್ತೆ ರೀ, ಕ್ಲಾಕ್ ವೈಸ್ ಡೈರೆಕ್ಷನ್ ಆಗುತ್ತೆ. ಅವಾಗ ನಿಮ್ಮ ಮೋಟರ್ ವಿಲ್ ಸ್ಟಾರ್ಟ್ ರೊಟೇಟಿಂಗ್ ವಿತ್ ಕ್ಲಾಕ್ ವೈಸ್ ಡೈರೆಕ್ಷನ್ ಆಗುತ್ತೆ. ಅಷ್ಟು ಆದಮೇಲೆ ಆಟೋಮೆಟಿಕ್ಲಿ ಯುವರ್ ಕಂಟ್ರೋಲ್ ವಿಲ್ ಬ್ಯಾಕ್ ಟು ದಿ ದಿಸ್ ಫಾರ್ ಲೂಪ್. ಈ ಕ್ಲಾಕ್ ಅಂಡರ್ಸ್ಕೋರ್ ವೈಸ್ ಅನ್ನೋದು ಏನು ಬೋಲ್ಡ್ ಮಾಡಿಲ್ಲ, ಇದ್ರ ಕೆಲಸ ಮುಗಿದ ತಕ್ಷಣ ಫಸ್ಟ್ ಇವ್ರ ಕಂಟ್ರೋಲರ್ ವಿಲ್ ಬಿ ಕ್ಲಾಕ್ ಅಂಡರ್ಸ್ಕೋರ್ ವೈಸಿಗೆ ಇರ್ತೈತಿ. ಅದ್ರ ಕೆಲಸ ಮಾಡಿ ವಾಪಸ್ ಇಲ್ಲಿ ಬರ್ತೈತಿ, ಫಾರ್ ಲೂಪಿಗೆ ಬರ್ತೈತಿ. ಬಂದು ಕ್ಲಾಕ್ ವೈಸ್ ಡೈರೆಕ್ಷನ್ ಆದಮೇಲೆ ಇಟ್ ವಿಲ್ ವೇಟ್ ಫಾರ್ ದಿ 30,000 ನ್ಯಾನೋ ಸೆಕೆಂಡ್. ಇಟ್ ವಿಲ್ ವೇಟ್ ಫಾರ್ ದಿ 30,000 ನ್ಯಾನೋ ಸೆಕೆಂಡ್. ನೆಕ್ಸ್ಟ್ ಅಷ್ಟು ವೇಟ್ ಮಾಡಿದ್ಮೇಲೆ ಬ್ಯಾಕ್ ಟು ದಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್. ಅಗೇನ್ ಇಟ್ ವಿಲ್ ಬ್ಯಾಕ್ ಟು ದಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್. ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಹೋಗ್ಬೇಕಾದ್ರೆ ವಿ ಹ್ಯಾವ್ ಅ ಮೆಥಡ್ ಕಾಲ್ಡ್ ಆ್ಯಂಟಿ ಕ್ಲಾಕ್ ವೈಸ್. ಅದಾದಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಹೋಗುತ್ತಾ. ಸೊ ಅಲ್ಲೂ ಏನಾಗುತ್ತಾ, ಕಾಯಿಲ್ ಆಫ್ ಆಗುತ್ತಾ ಇನ್ ದಿಸ್ ಅಡ್ರೆಸ್, ದೆನ್ ದ ಮೋಟರ್ ವಿಲ್ ಬಿ ಗೋಯಿಂಗ್ ಟು ಆಫ್ ಫಾರ್ ದಿಸ್ ಆ್ಯಂಟಿ ಕ್ಲಾಕ್ ವೈಸ್ ಆಗುತ್ತಾ. ಸೊ ಆ್ಯಂಟಿ ಕ್ಲಾಕ್ ವೈಸ್ ಆದಮೇಲೆ ಬ್ಯಾಕ್ ಅಗೇನ್ ಇಟ್ ಈಸ್ ಬ್ಯಾಕ್ ಟು ದಿ ವೇರ್ ಮೇನ್ ಮೆಥಡ್ ಎಲ್ಲಿರೋದಿಲ್ಲ, ಹೊಳ್ಳೆ ಫಸ್ಟ್ ಮೇನ್ ಮೆಥಡಿಗೆ ಬರ್ತೀನಿ ಕಂಟ್ರೋಲು. ಮೇನ್ ಮೆಥಡ್ ಒಳಗೆ ಬಂದಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಅದು 30,000 ನ್ಯಾನೋ ಸೆಕೆಂಡ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆದಮೇಲೆ ಎಂಡ್ ಆಫ್ ದ ವೈಲು, ಎಂಡ್ ಆಫ್ ದ ಮೇನ್ ಮೆಥಡ್. ಸೊ ದಿಸ್ ಈಸ್ ದ ಪ್ರೋಗ್ರಾಮ್. ಆಯ್ತಲ್ಲ ರೀ, ಅರ್ಥ ಆಯ್ತೋ ಇಲ್ಲೋ? ನಿಮಗೆ ಬ್ಯಾಡ್ ಅಂತಂದ್ರೆ ಸಿ ಇಲ್ಲಿ ಮೇನ್ ಮೆಥಡ್ ಒಳಗೆ ಇನ್ಸ್ಟೆಡ್ ಆಫ್ ಇಲ್ಲಿ ವೈಲ್ ಲೂಪ್ ಒಳಗೆ ಇನ್ಸ್ಟೆಡ್ ಆಫ್ ಜಸ್ಟ್ ಡಿಫೈನಿಂಗ್ ದಿಸ್ ಫಂಕ್ಷನ್ ನೇಮ್, ನೀವು ಅದ್ರದ್ದು ವರ್ಕ್ ಏನೈತಲ್ಲ ಕೆಳಗೆ ಅದನ್ನು ಅಲ್ಲಿ ಬರಿಬೋದು. ನೀವು ಮೇನ್ ಮೆಥಡ್ ಒಳಗೆ ನೀವೇನು ಮಾಡ್ಬೋದು, ಯು ಕ್ಯಾನ್ ಅಸೈನ್ ದ ವರ್ಕ್. ಅಂದರೆ ದಿಸ್ ಬ್ಲಾಕ್ ಆಫ್ ಕೋಡ್ ಕಾಣಿಸಕತ್ತೈತಿ. ಸಿ ಜಸ್ಟ್ ಐ ವಿಲ್ ಮಾರ್ಕ್ ದಿಸ್ ಬ್ಲಾಕ್ ಆಫ್ ಕೋಡ್. ದಿಸ್ ಬ್ಲಾಕ್ ಆಫ್ ಕೋಡ್
you can write it in a while loop also. Instead of only defining here, ಇಲ್ಲಿ ನಾನು ಡಿಫೈನ್ ಮಾಡಿನಲ್ಲ, ಅಲ್ಲಿ ಡಿಫೈನ್ ಮಾಡೋ ಬದಲಿ ಇನ್ ಬಿಟ್ವೀನ್ ದಿಸ್ ಲೂಪ್ ಯು ಕ್ಯಾನ್ ರೈಟ್ ಇಟ್ ಕೋಡ್ ದಿಸ್ ಆಲ್ಸೋ. ಅದು ಕನ್ಫ್ಯೂಷನ್ ಆಗುತ್ತಾ, ಲೆಂತಿ ಆಗುತ್ತೆ ಅಂತ ನಾವು ಇಷ್ಟು ಮಾಡಿದ್ವಿ. ಅರ್ಥ ಆಯ್ತು ಅರ್ಥ ಆಗಲಿಲ್ಲ, ಜಸ್ಟ್ ಇಟ್ ವಿಲ್ rotate in a 10,000 nanosecond and it will wait for the 30,000 nanosecond and it will again rotate in a anti-clockwise for a 30,000 nanoseconds. ಅರ್ಥ ಆಯ್ತು ಅರ್ಥ ಆಗಲಿಲ್ಲ? ಪೂಜಾ ಅರ್ಥ ಆಗಿದ್ದಿಲ್ಲ ರೀ? ಈಗ ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿತ್ತು ಒಂದು ಸಲ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಈಗ ಇದನ್ನೇನು ಮಾಡ್ತೀನಿ ಅಂದ್ರೆ, ನಾನು ಅಲ್ಲಿ ಸೆಂಡ್ ದ ವಿಡಿಯೋ ಗ್ರೂಪಿಗೆ ಕಳಿಸೋದಾಗುತ್ತೋ ಎಲ್ಲಿ ಕಳಿಸೋದಾಗುತ್ತೋ ಕಳಿಸ್ತೀನಿ ನಾನು. ಈಗ ಇದನ್ನು ನಾನು ಶೇರ್ ಮಾಡೋಕೆ ಆಗಿಲ್ಲ, ಇದನ್ನು ನಾನು ಪ್ರೋಗ್ರಾಮ್ ಮಾಡೋದನ್ನು ಶೇರ್ ಮಾಡೋಕೆ ಆಗಿಲ್ಲ ಕಿಟ್ ಒಳಗೆ ಮಾಡೋದನ್ನು. ಬಟ್ ವಾಟ್ ಐ ವಿಲ್ ಡೂ, ಐ ವಿಲ್ ಜಸ್ಟ್ ಶೇರ್ ದ, ನೋಡ್ತೀನಿ ಅದು ಹೆಂಗೆ ಕೀಲೊಳಗೆ ಇದನ್ನು ಮಾಡೋದು ಆಗುತ್ತಾನ ಅಂತ ನಾನು ಶೇರ್ ಮಾಡಿ ತೋರಿಸ್ತೀನಿ. ಅಥವಾ ವಿಡಿಯೋ ಮಾಡಿದರೂ ಬರೋಂಗಿಲ್ಲ, ಶೇರ್ ಸ್ಕ್ರೀನ್ ಮಾಡಿದರೂ ಬರೋಂಗಿಲ್ಲ. ಶೇರ್ ಸ್ಕ್ರೀನ್ ಮಾಡಿದಾಗ ಅಡ್ವಾನ್ಸ್ಡು ಫೈಲ್ಸ್ ಈಗ ಬಂದ ಬಿಡ್ರೆ ಸೊ ನಾನು ಈಗೇನು ಮಾಡ್ತೀನಿ ಅಂತಂದ್ರೆ, ನಾನು ನೆಕ್ಸ್ಟ್ ಐ ವಿಲ್ ಸೆಂಡ್ ದ ಒಂದು ವಿಡಿಯೋ ಕಳಿಸ್ತೀನಿ. ಈಗ ಇದನ್ನು ಡಿಸ್ಕಷನ್ ಆಗಿದ್ದನು ವಿತ್ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ ಒನ್ ಎಕ್ಸಿಕ್ಯೂಟ್ ಮಾಡೋ ಪ್ರೊಸೀಜರ್. ಆ ವಿಡಿಯೋ ಓಪನ್ ಮಾಡಿ ನೋಡ್ರಿ ನೀವು, ನಿಮ್ಗೆ ಅದು ಅರ್ಥ ಆಗುತ್ತಂದ್ರೆ ಸೇಮ್ ಪ್ರೋಗ್ರಾಮ್ಸ್ನ ಅಷ್ಟು ಪ್ರೋಗ್ರಾಮ್ಸ್ನ ಏನು ಮಾಡೋಣ ಅಂತ ಇದೇ ರೀತಿನೇ ಮಾಡೋಣ ಅಂತ. ಅರ್ಥ ಆಯ್ತು? ಓಕೆ, ನಾನೀಗ ಅದನ್ನು ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡಿದ ಮೇಲೆ ಕಳಿಸ್ತೀನಿ. ಕಳಿಸಿದಾಗ ನೋಡೋಕ್ಕಾಗುತ್ತೆ. ಒಂದು ಕೆಲಸ ಮಾಡು ಪೂಜಾ, ನಿಂದು ವಿಡಿಯೋ ಆನ್ ಮಾಡು. ಜಸ್ಟ್ ಆನ್ ಯುವರ್ ವಿಡಿಯೋ ಪೂಜಾ. ನಾ ಕಾಣಿಸ್ತೀನಿ ಇಲ್ಲ ಅನ್ಸತ್ತಲ್ಲ? ಈಗ ಕಾಣಿಸ್ತೀನಿ ಇಲ್ಲ ನಾನು? ಕಾಣಿಸತ್ತಿಲ್ಲ? ಹಾಂ, ಇಲ್ಲಿ ಕಿಟ್ ಕಾಣಿಸುತ್ತೆ ನೋಡಿ ನನಗೆ. ಕ್ಯಾನ್ ಯು ಸಿ ದಿಸ್ ಕಿಟ್? ಒನ್ ಸೆಕೆಂಡ್ ನೋಡ್ರಿ. ಈಗ ಒಂದು ಸೆಕೆಂಡ್ ಪೂರ್ತಿ ಕಾಣಿಸುತ್ತಿಲ್ಲ ಅನ್ಸುತ್ತಾ? ಈವನ್ ಶಾರ್ಟ್ ಆಗ್ತದೆ ಸರ್. ಕಾಣಿಸತ್ತದನ್ನು ಕಿಟ್ ನೋಡ್ರಿ. ಈ ಪೂರ್ತಿ ಕಾಣಿಸತ್ತದ ಕಿಟ್ ಕಾಣಕತ್ತೈತಿ. ಹಂಗಂದ್ರೆ ಇದ್ರೊಳಗೆ ಡಂಪ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಫ್ಲ್ಯಾಶ್ ಮ್ಯಾಜಿಕ್ ಯೂಸ್ ಮಾಡಿ ಡಂಪ್ ಮಾಡಿ ತೋರಿಸ್ತೀನಿ. ಮೋಟರ್ ರೋಟೇಟ್ ಆಗೋದನ್ನ ವಿಚಾರ ಮಾಡಿರಿ. ಒಂದು ಸೆಕೆಂಡ್ ವೇಟ್ ಮಾಡಿರಿ. ಓಕೆ, ಸೊ ಆಲ್ರೆಡಿ ಐ ಎಕ್ಸಿಕ್ಯೂಟ್ ಮಾಡಿ ಇಟ್ಟಿಲ್ಲ ಅದನ್ನು. ಅದು ಏನಾಗುತ್ತೆ ಅಂತ ನೋಡ್ತೀನಿ. ಫಸ್ಟ್ ಅಲ್ಲಿ ಶೋ ದ ಪ್ರೊಸೀಜರ್ ಆಲ್ಸೋ. ಫಸ್ಟ್ ಏನು ಮಾಡ್ತೀರಿ ನೀವು, ಜಸ್ಟ್ ಇಲ್ಲಿ ಓಪನ್ ದ ಕೀಲ್. ಹೌದಾ, ಕೀಲ್ ಓಪನ್ ಮಾಡ್ತೀರಿ. ಸೊ ಹಿಯರ್ ಐ ವಿಲ್ ಓಪನ್ ದ ಕೀಲ್ ಓಪನ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಿ? ಕೀಲ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನೈತ್ರಿ? ವಿಲ್ ಗೋ ಟು ದ ಪ್ರಾಜೆಕ್ಟ್. ಓಕೆ, ಸೊ ಪ್ರಾಜೆಕ್ಟ್ ಹೋಗ್ಬೇಕಾದಾಗ ಇನ್ ಫೋಲ್ಡರ್ ವಿಲ್ ಕ್ರಿಯೇಟ್ ಅ ಫೋಲ್ಡರ್. ಸೊ ಐ ವಿಲ್ ಕ್ರಿಯೇಟ್ ಅ ಫೋಲ್ಡರ್ ವಿತ್ ಅ ಲ್ಯಾಬ್. In that you are creating a project, so I'll give a project name as a P2. So I'll save this one. Next step, we'll select the LPC1768 as a kit number, that is LPC1768 I selected, and click on OK. Okay, next click on yes. So now the target is created. So under this, go to the file. In a file, go to the new. In a new, just write the program. So now we have discussed the program with the second program, that is which one, DC motor rotation in the clockwise and anti-clockwise. Just I'll already discussed this. Next I'll copy this and I'll paste it in the file. So write the program in this new file, and after writing the program, just go to the save and save with respect to folder, whatever the folder and project with the .c extension, as it is an embedded C program, .c. And next go to the right click on the source program, go to the add existing files. Here write your add your C program, and also you have to add the library files. So that library file mostly it is not available with this. So I'll go back to the next one. I'll just copy from there. I'll copy this start library file. I'll copy and I'll paste it to the respective your lab folder, means present where it
This 1 second. I'll copy and I'll paste it to the folder name, whatever we have created, that is a lab. See, we are created the folder name lab in okay, here I created folder lab. So here I have pasted the file, and same thing also, right click, add to the existing files. This one lab, in a lab we have to add start lib. Same thing, one more file, that is for that file we have to go for C drive, key R, and next startup. In a startup, go to the NXP. In NXP, go to the LPC 17XX. Here we have a file name called system.lpc. We have to go for add and close. All the files are added. Pooja, can you hear? Now go to the options for target. Here go to the output, click on create executable file and go to the linker, check red check marks, use memory layout and click on OK. Now everything is over. Next we need to translate. Go to the project. In a project, click on translate. Okay, 0 errors. For execution, go to the project. Next, build target. So your hex file is created now with the 0 errors. Now the work of kill is over. Next our work is to go for flash magic. In a flash magic, we have to open the flash magic. In a flash magic, check for the comport. Already in my laptop the comport is, I have checked it. Go to the properties, device manager. In a device manager, click on port. See, my comport is COM12. So same thing is in a flash magic, COM12 is there and everything is fine. Erase block and I'll browse the code. So that is program to hex. So I'll open and click on the start. Once you click on the start, 1 second, I'll on this. Okay, once you click on the on, okay, it is the when you click on the start, the motor will rotate in the clockwise and anti-clockwise directions. Okay, so naniga I'll share the screen. Just try mado screen share madakagatta illa nodidana. I'll video on ಮಾಡ್ತೀನಿ ನಾನು. ವಿಡಿಯೋ ಆನ್ ಮಾಡಿದಾಗ ಅಟ್ಲೀಸ್ಟ್ ಅದನ್ನು ಮೋಟರ್ ತಿರುಗುದಾದರೂ ನೋಡ್ಕೊಡಿ. ಓಕೆ ಪೂಜಾ, ಶ್ರೀನಿಧಿ, ಜಸ್ಟ್ ಐ ಆನ್ ಮಾಡೀನಿ, ವಿಡಿಯೋ ಆನ್ ಮಾಡೀನಿ. ನಂಗೆ ಇವತ್ತೊಂದು ಚೂರು ಅನ್ಕಂಫರ್ಟಬಲ್ ಆಗ್ತಿದೆ, ಯಾಕಂದರೆ ಕೇಬಲ್ ಎಲ್ಲ ಶಾರ್ಟ್ ಅದಾವೆ. ಜಸ್ಟ್ ಐ ವಿಲ್ ಹೋಲ್ಡ್ ಇಟ್ ಲೈಕ್ ದಿಸ್. ನೋಡಿ, ಮೋಸ್ಟ್ಲಿ ಇದು ಮೋಟ್ರ್ ರನ್ ಆಗೋದು ಕಾಣಿಸಂಗಿಲ್ಲ ಅನಿಸುತ್ತೆ. ಚೆಕ್ ಮಾಡಿ ನೋಡಿರಿ. ಕಾಣಿಸತೈತ್ರಿ ನಿಮ್ಗೆ ಎಲ್ಲರಿಗೂ? ಕಿಟ್ ಒಳಗೆ ಮಾಡಿದ್ದು ಆನ್ ಮಾಡಿದ್ದು ಪೂಜಾ, ಲಕ್ಷ್ಮಿ, ವಿಶಾಲಾಕ್ಷಿ ಕಾಣಿಸತ್ರಿ? ಓಕೆ ದೆನ್. ಈಗ ನಾನು ಏನು ಮಾಡ್ತೀನಿ, ಸೇಮ್ ಥಿಂಗ್ ಅಲ್ಲಿ ಸೆಂಡ್ ದ ವಿಡಿಯೋ ಟು ಆಲ್ ಗ್ರೂಪಿಗೆ ಹಾಕ್ತೀನಿ. ಓಕೆ, ನೀವೇನು ಮಾಡಿರಿ, ಚೆಕ್ ಮಾಡಿ ನೋಡಿರಿ. ಕ್ಲಿಯರ್? ಓಕೆ, ಚೆಕ್ ಮಾಡಿ ನೋಡಿ ನಂಗೆ ಮೆಸೇಜ್ ಹಾಕಿರಿ. ಇಫ್ ಇಟ್ ಇಸ್ ಕಂಫರ್ಟೇಬಲ್, ನಿಮಗೆಲ್ಲರಿಗೂ ಕಂಫರ್ಟೇಬಲ್ ಆಗ್ತಂದ್ರೆ ನೀವು ಕಂಟಿನ್ಯೂ ಸೇಮ್. ಓಕೆ, ಈಗ ಇಮಿಡಿಯೇಟಾಗಿ ಹಾಕ್ತೀನಿ, ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಐ ಅರೇಂಜ್ ದ ಕ್ಲಾಸ್. ಓಕೆ, ಥ್ಯಾಂಕ್ ಯು ಆಲ್. ಸ್ಟಾಪ್ ಮಾಡಿ.